ಫುಲ್ ನಮ್ಮ ಫೇವ್ರೇಟ್ ಶೋ ಅದು. ಸ್ವಲ್ಪ ಜೋರಾಗಿ ಮಾತಾಡಿ. ಫುಲ್ ಫೇವ್ರೇಟ್ ಶೋ ನಮಗೆ ಅದು. ಯಾರು ಇಷ್ಟ ಆಗ್ತಾರೆ ರೀ? ನನಗೆ ಡ್ರೋನ್ ಪ್ರತಾಪ್ ಇಷ್ಟ. ಏನಕ್ಕೆ ರೀ? ನಾನು ತುಂಬ ಮೈಂಡ್ ಸಾಫ್ಟ್ ಅನ್ನಿಸ್ತಾನೆ. ಆಚೆ ಕಡೆ ಏನು ಮಾಡಿದಾನೋ ಏನು ಬಿಟ್ಟಿದಾನೋ ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲ ಒಬ್ಬರಿಗೂ ಒಂದು ಕೆಟ್ಟ ಮಾತಾಡಲಿಲ್ಲ, ಇದು ಇಲ್ಲ, ನುಗ್ಗಲು ಎಂಥದ್ದು ಇಲ್ಲ. ಡಿಸಿಪ್ಲಿನಾಗಿ ಸೈಲೆಂಟಾಗಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತಾನೆ. ಎಲ್ರಿಗೂ ಯಾರ ಜೊತೆಗೆ ವಿವಾದಗಳು ಹೋಗಲ್ಲ. ಹಾಗಾಗ್ಬಿಟ್ಟು ನನಗೆ ಅವ್ರು ಇಷ್ಟ ಆಗ್ತಾರೆ. ಸ್ವಾಮೀಜಿ ಅವ್ರು ಹೇಳಿದ್ರಲ್ರಿ, ಅದು ಸರಿ ಅಂತೀರಾ? ಹೋಗ್ರಿ, ಅದು ಯಾವ ಸ್ವಾಮೀಜಿ ಅವ್ರಿಗೆ ಏನು ಗೊತ್ತು ಪಾಪ. ಈಗ 3 ವರ್ಷದ ಮೇಲೆ ಈಗ ಭೇಟಿಯಾಗಿದ್ದಾನೆ. ಬರೋ ತಡ ಇಲ್ಲ. ನೀನು ಹಂಗೆ ಅವ್ರನ್ನ ಮುಟ್ಟಬೇಡ, ಇವ್ರನ್ನ ಮಾಡ. ಅದರಿಂದನೇ ಅವ್ನು ಹಾಸ್ಪಿಟ್ಲೈಸ್ ಆದ್ಮೇಲೆ ತಲೆ ಬ್ಯಾನಿ ಮಾಡಿಕೊಂಡು ಅಂತ ಅನಿಸುತ್ತೆ ನನಗೆ. ಬಟ್ ಅದೆಲ್ಲ ಯಾವುದು ನಂಬಕ. ಅವರೆಲ್ಲ ಹೆಂಗೆ ಸ್ವಾಮೀಜಿ ಏನಂದರೆ ಮುಂಚೆನೇ ಎಲ್ಲ ನೋಡ್ಕೊಂಡು ಬಂದುಬಿಟ್ಟಿದ್ದಾರಲ್ಲ, ನೋಡ್ಕೊಂಡ್ಬಂದು ಅಲ್ಲಿ ಬಂದು ಇವ್ರಿಗೆ ತಲೆ ಒಳಗಡೆ ಅದು ಇದು ತುಂಬಿದ್ರು ಅಷ್ಟೇ ನಮಗೆ ಹಾಗನ್ಸುತ್ತೆ. ಡ್ರೋನ್ ಪ್ರತಾಪ್ ಅವರು ಓಟ್ಗಳನ್ನು ಈ ಕಣ್ಣೀರಿಂದ ಸಿಂಪತಿಯಿಂದ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ. ಎಷ್ಟು ದಿವಸ ಅಂತ ಮಾಡ್ತಾನೆ? ಎಷ್ಟು ದಿವಸ ಅಂತ 10 ಸಿಂಪತಿ ಹತ್ರ ಇನ್ನೊಂದು 3 ವಾರಕ್ಕೆ ಮುಗ್ದೇ ಹೋಗ್ಬಿಡುತ್ತೆ. ಎಷ್ಟೊಂದು ಅಳಕ್ಕಾಗುತ್ತೆ ಮನುಷ್ಯ ಸಿಂಪತಿಯಿಂದ ಹಂಗೆ ಮಾಡಂಗಿದೆ. ಪ್ರತಿಯೊಬ್ಬರು ಗೆಲ್ಲಿಬೋದಾಗಿದೆ. ಸಿಂಪತಿ ಅವ್ರು ಬೇಸಿಕ್ ಅವ್ನ ನೇಚರೇ ಅವ್ನು ಅಷ್ಟು ಎಂಟರ್ಲಿದ್ದಾನೆ ಹುಡುಗ ಅಷ್ಟೇ. ಡ್ರಾಮಾ ಮಾಡ್ತಾನೆ ಬೇಕಾದ್ರೆ ಅದಿಲ್ಲ ಸರ್. ಅದೆಲ್ಲ ಈಗ ಅವ್ನ ಸಂಗೀತ ಅಂತೂ ನಮ್ಗೆ ಕಂಡ್ರೆ ಆಗೋದೇ ಇಲ್ಲ. ಹೊರಟು ಯಾವಾಗ ನೋಡಿದನು ಈಗೋ ಎಲ್ಲರೂ ತುಳಿಯೋದೆ. ಅವಳು ಈಗ ಇವ್ರು ಬೇಡವಾ ಇನ್ನೊಬ್ರ ಹತ್ರ ಹೋಗಿ ಅವ್ರ ಜೊತೆಗೆ ಚೆನ್ನಾಗಿ ಮಾಡೋದು. ಈಗ ನಮ್ರತ ಕಂಡ್ರೆ ಆಗ್ತಿರ್ಲಿಲ್ಲ. ಈಗ ನಮ್ರತ ಒಂಥರ ನಗುತ್ತಾ ಇದ್ರೆ ನಂಗೆ ಎಷ್ಟು ಆರ್ಟಿಫಿಷಿಯಲ್ ಆಗಿ ಅನ್ಸುತ್ತೆ ಅಂತಂದರೆ ಕೇಳಬೇಡ. ಅದಕ್ಕೆ ನಗತ್ ತೀರೇ ಆರ್ಟಿಫಿಷಿಯಲ್ ಅನ್ಸುತ್ತೆ. ಅವಳು ಒಬ್ಬಳೇ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ತನ್ನಷ್ಟು ತಾನು ಮಾತಾಡಿದ್ರೆ ಅದಕ್ಕೆ ಕ್ಯಾಮ್ರಾ ಮಾಡುತ್ತಲ್ಲ, ಮಾಡಿದ ಕೂಡ ಅದೊಂದು ನಾನು ಅವರಿಗೆ ಬೇರೆಯವ್ರಿಗೆ ಮೆಸೇಜ್ ಕೊಡೋದು, ಔಟ್ಸೈಡ್ ಅವ್ರಿಗೆ ಮೆಸೇಜ್ ಕೊಡೋದು ಅಂದ್ಕೊತಾಳೆ. ಜನ ನೋಡೋರೇನು ಹುಚ್ಚರಲ್ವಲ್ಲ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ಆ್ಯಕ್ಚುಲಿ ಅವನು ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾನೆ. ಆ್ಯಕ್ಚುಲಿ ಅವ್ನಿಗೇನೋ ಆ ರೋಚ ಅವನ ಆವೇಶದಿಂದ ಆಡೋದು ಆ ಗೇಮಲ್ಲಿ ಬೇಕೇ ಬೇಕಾದು ಆಡ್ತಾನಾಗಲಿ. ನಂಗೆ ಆ್ಯಕ್ಚುಲಿ ಅವನು ಚೆನ್ನಾಗಿ ಅನಿಸ್ತಾನೆ. ಸಂತು ಪಂತ್ ಬಗ್ಗೆ ಏನಂತೀರಾ? ಅವ್ನು ಕಾಮಿಡಿ ತುಂಬ ಚೆನ್ನಾಗಿದೆ. ತುಕಾಲಿ ಸಂತೋಷದಾಯ್ತು ಇದಾಯ್ತು. ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಇವು ಹೋಗ್ಬಿಡ್ಲಪ್ಪ 1 ವಾರಕ್ಕೆ ಇವ್ನ ಮುಖ ನೋಡೋದು ಬೇಡ ಅನಿಸ್ತು. ಬರ್ತಾ ಅವ್ನು ಕಾಮಿಡಿ ಅದು ಇದರಿಂದ ಜನಕ್ಕೆ ಅವನು ಈಗ ಬರ್ತರೂ ತುಂಬ ಇಷ್ಟ ಆಗ್ತಾ ಇದೆ. ನಿನ್ನೆ ಅವರು ಆ್ಯಕ್ಟಿಂಗ್ ಬೇರೆ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಅವರು ಕಿಚನ್ ಚಪಾಳಿನೂ ಸಿಕ್ಕಲ್ವಾ? ಈ ಸಲ ಕಿಚನ್ ಚಪಾಳಿ ಸಿಗುತ್ತೆ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಮೈಕಲ್ ಅವರು ಡೆಫಿನೆಟ್ ಅವನೇ ಆಗುತ್ತೆ. ನಿಮ್ಮ ಓಟ್? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರಾಗಿ ನಡೆಸ್ತಾರೆ. ಅವ್ರ ಮಾತು ಜೀರು ಅವ್ರದ್ದು ಇದು ಅದು ಹೇಳೋಕ್ಕೆ ಆಗಲ್ಲ. ಒಬ್ಬರಿಗನ ಅವ್ರಿಗೆ ಹೆಂಗೆ ಅಂದರೆ ಅದು ಅದೇನಂತಾರಲ್ಲ ಒದ್ದಿ ಬಟ್ಟೆ ಇದು ಬೆಣ್ಣೆ ಮೇಲಿಂದ ಕೂದಲನ್ನ ಹೆಂಗೆ ತೆಗಿತಾರೆ ನೋಡಿ, ಆ ಥರ ನಿಧಾನವಾಗಿ ಅವ್ರಿಗೆ ತಗ್ಲಿಕ್ಕೆ ಬರ್ತದೆ. ಆ ಥರ ಅವ್ರು ಮಾತಾಡೋದು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ ಅಂತ. ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಏನಕ್ಕೆ ರೀ? ಅಂದರೆ ಒಳ್ಳೆ ಮನಸ್ಸಿದೆ, ಸ್ವೀಟ್ ಹಾರ್ಟ್, ಆಮೇಲೆ ತುಂಬ ವ್ಯಾಲ್ಯೂಸ್ಗೆ ಬೆಲೆ ಕೊಡ್ತಾರೆ. ಹೊರಗಡೆ ಅವ್ರ ಬಗ್ಗೆ ಫೇಕ್ ಅಂತಿತ್ತು, ಈಗ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೇನು ಚೇಂಜಸ್ ಆದ್ರಂತ? ಅಂದರೆ ಎಲ್ಲ ಮನುಷ್ಯರಿಗೂ ತಪ್ಪು ಮಾಡಿದ್ಮೇಲೆ ತಿದ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಅದು ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇಂದ ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋದು ನಮಗೆ. 3 ವರ್ಷ ಬಿಟ್ಟಿದ್ರು ತಂದೆ ತಾಯಿನ. ಈಗ ಗುರುಜಿಯವ್ರು ಬಂದು ಮತ್ತೆ ಹೇಳ್ಬಿಟ್ರೆ ನೀ ತಂದೆ ತಾಯಿ ಜೊತೆ ಹೋಗಬೇಡ, ಅದು ಒಪ್ತೀರಾ ಅಂತ? ಅದು ಅವ್ರ ಪರ್ಸ್ನಲ್. ಗುರೂಜಿ ಹೇಳಿದ್ರು ಅಂದ ತಕ್ಷಣ ಅವ್ರ ಲೈಫಲ್ಲಿ ಅದೇ ಥರ ಆಗುತ್ತೆ ಅನ್ನೋದೇನು ರೂಲ್ ಇಲ್ಲ. ಅವ್ರಿಗೇನು ಅವ್ರ ಫೇಟಲ್ಲಿ ಏನು ಬರ್ತಿದ್ಯೋ ಅದಾಗತ್ತೆ ಅಷ್ಟೇ. ಇಲ್ಲ, ಒಬ್ಬ ಗುರುಗಳು, ಫೇಮಸ್ ಗುರುಗಳು, ನಾನು ಅವ್ರಿಗೆಲ್ಲ ನಂಬಲ್ಲ. ಈಗ ಮೊನ್ನೆ 2 ದಿನ ಹಾಸ್ಪಿಟ್ಲಿಗೆ ಹೋದರು, ಸೂಸೈಡ್ ಮಾಡ್ಕೊಂಡ್ರು ಇದರಿಂದನೇ ಅಂತೇಳಿ ಸುದ್ದಿ ಆಗಿತ್ತು. ಸತ್ಯ ಅಂತೀರಾ ಅಥವಾ ಬೇರೆ? ನಾರ್ಮಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫುಡ್ ಪಾಯ್ಸನ್ ಅಷ್ಟೇ. ಈ ಸಲ ಯಾರು ಗೆಲ್ಬೋದು ಫೈನಲ್? ನನ್ನ ಅನಿಸಿಕೆ ಸಂಗೀತ ಇಲ್ಲ ಡ್ರೋನ್ ಪ್ರತಾಪ್. ನಿನ್ನೆ ಒಂದು ಸರ್ವೆ ಪ್ರಕಾರ ಇಂಡಿಯಾದಲ್ಲಿನೇ ಟಾಪ್ 8 ಟ್ವಿಟ್ಟರ್ ಟ್ರೆಂಡಿಂಗಲ್ಲಿ ಡ್ರೋನ್ ಪ್ರತಾಪ್ ಅವರು. ಅಷ್ಟೊಂದು ಓಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ? ಅಂದರೆ ಅವ್ರ ಫ್ಯಾನ್ಸ್ಗಳಿರ್ತಾರೆ, ತುಂಬ ಫೇಕ್ ಓಟ್ಗಳು ಹಾಕಿಸ್ತಾರೆ, ಅಷ್ಟು ಇಷ್ಟ ಅವರಂದ್ರೆ. ಹಾಗಾಗಿ ಇಲ್ಲ, ಇಲ್ಲಿ ವಿನಯ್, ಸಂಗೀತ, ಕಾರ್ತಿಕ್ ಅವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ ಅಗ್ರೆಸಿವ್. ಅವ್ರಿಗಿಲ್ಲದೆ ಇರುವಂಥದ್ದು ಇವರ ಹತ್ರ ಏನಂತ? ಮನುಷ್ಯತ್ವ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೆ? ಈ ವಾರ ಮೇ ಬಿ ನಮ್ರತ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ, ತುಂಬ ಚೆನ್ನಾಗಿ. 1 ವರ್ಡಲ್ಲಿ ಹೇಳ್ಬೇಕಾದ್ರೆ? ಎಕ್ಸಲೆಂಟ್. ನಿಮ್ಮ ಓಟು? ಡ್ರೋನ್ ಪ್ರತಾಪ್. ಥ್ಯಾಂಕ್ ಯು. ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್. ಏನಕ್ಕೆ ರೀ? ಏನಕ್ಕೆ ಅಂದರೆ ಚೆನ್ನಾಗಿ ಆಡ್ತಾರೆ, ನಂಗೆ ತುಂಬ ಇಷ್ಟ. ಅವರೇ ಗೆಲ್ಲಬೇಕಿತ್ತು. ಡ್ರೋನ್ ಪ್ರತಾಪ್ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ, ಓಟ್ಗಳನ್ನು ಗಿಟ್ಟಿಸ್ಕೊಳ್ಳೋಕೆ ಯಾವಾಗಲೂ ಫೀಲಿಂಗಲ್ಲಿ ಇರ್ತಾರೆ ಅಂತ. ಇಲ್ಲ ಆ್ಯಕ್ಚುಲಿ ರಿಯಲ್ ಅದು. ಅದೆಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಅದು ರಿಯಲ್, ಹುಡುಗನ ಫೀಲಿಂಗ್ಸ್ ರಿಯಲ್ ಅನ್ಸುತ್ತೆ. ಪ್ರಾಬ್ಲಮ್ಸ್ ಇರೋದಕ್ಕೆ ಹಂಗಿರ್ತಾರೆ ಅನ್ಸುತ್ತೆ. ಕರ್ನಾಟಕದ ಜನತೆ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿರ್ಬೇಕೇನೋ ಅಂತ.
ಯಾವಾಗಲೂ ಸಿಂಪತಿಗೆ ಮರಳಾಗ್ತಾರೆ ಕರ್ನಾಟಕ ಜನ ಅಂತ. ಅಲ್ಲ ಅವ್ರ ಸಿಚುವೇಶನ್ ಹಾಗೆ ಇದೆ ಅಲ್ವಾ, ನಾಟಕ ಅನ್ಸಲ್ಲ. ಬೇರೆಯವರೆಲ್ಲ ಸ್ವಲ್ಪ ಆಡ್ತಾರೆ ಅನ್ನಿಸ್ತಾ ಇದೆ. ಸ್ವಾಮೀಜಿ ಅವ್ರು ಬಂದು ಹೇಳಿದ್ರು ತಂದೆ ತಾಯಿ ಬಿಟ್ಟು ದೂರ ಇರು ಅಂತೇಳಿ, ಅದು ಒಪ್ತೀರಾ? ಇರ್ಬಹುದೇನೋ ಕೆಲವ್ರಿಗೆ, ಯಾಕಂದ್ರೆ ಆ ಥರ ಇದೇ ಸಿಗೋದಿಲ್ಲ. ಫ್ಯಾಮಿಲಿ ಜೊತೆ ಇದ್ದು ಆರಾಮಾಗಿ ಇರೋಕ್ಕೆ ಸಿಗೋದೇ ಇಲ್ಲ. ಬಹುಶಃ ಆ ಥರನೇ ಇರ್ಬೋದೇನೋ ಆ ಹುಡುಗನ ಫೇಟ್ ಕೂಡ. ಗುರುಜಿ ಮಾತು ಒಪ್ಬೇಕಂತೀರಾ? ಸತ್ಯ ಅರ್ಧ ನಿಜ ಸರ್. ಹಾಗಾದ್ರೆ ನಂಬ ಏನು ಇಲ್ಲ ಅಲ್ಲಿ, ಆದರೂ ನಮಗೆ ಪ್ರಥಮ ಗೆಲ್ಲಬೇಕು. ಪ್ರತಾಪ್ ಅವ್ರ ಗೆಲ್ಬೇಕು. ವಿನಯ್, ಸಂಗೀತ, ಕಾರ್ತಿಕ್ ಅವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವ್ರುಗಳಿಗಿಲ್ಲಾರ್ದು ಇವರು ಸರ್ ಅವ್ರಿಗೆ ಪ್ರಥಮ ಬಿಡ್ತಾನೆ ಇಲ್ಲ ಸರ್ ಆಟ ಆಡಕ್ಕೆ. ಅವ್ರಿಗೆ ಇನ್ನು ಲಾಸ್ಟ್ ಟೈಮು ಪ್ರತು ನೀನು ಆಡ್ಬೇಡ ಪ್ರತು ನೀನು ಆಡ್ಬೇಡ ಪ್ರತು ಅಂತ ಅವ್ರು ಬಿಡ್ತಾನೆ ಇಲ್ಲ. ಪ್ರಥಮ ಆಡಕ್ಕೆ ಚಾನ್ಸ್ ಕೊಡ್ಬೇಕಲ್ವಾ, ಬಿಡೋದೇ ಇಲ್ಲ. ಹೆಂಗ್ ಪಾಪ ಅವ್ರು ಹೆಂಗ್ ತೋರಿಸ್ತಾರೋ ಅವ್ರ ಆಟ, ನಾನು ಚೆನ್ನಾಗಿ ಆಡ್ತೀವಿ ಅಂತ ಹೆಂಗ್ ತೋರಿಸ್ತಾರೋ. ಆಪರ್ಚುನಿಟಿ ಕಾಯ್ತಾ ಕೂತ್ರೆ ಇವಾಗ ಆಗೋದಿಲ್ಲ. ಇವರೆಲ್ಲ ಹೆಂಗ್ ಹೋಗ್ತಾ ಇದ್ದಾರೆ, ಪ್ರತಾಪ್ ಕೂಡ ಹಾಗೆ ಹೋಗ್ಲೇಬೇಕು. ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದಾರೆ ಪ್ರಥಮ್ ಅವರು. ಏನು ಆಟ ಆಡಕ್ಕೆ ಬಿಡಲ್ಲ, ನಾವು ಆಡ್ತೀವಿ ನೀನೇನು ಆಡಬೇಡ, ಸ್ವಲ್ಪ ಇದು ಮಾಡ್ತೀಯ ಅಂತ ಇದು ಮಾಡ್ತಾರೆ. ಪಾಪ ಅವ್ನಿಗೆ ಮೂಲೆಗೆ ಆಗ್ತಾರೆ ಅವ್ರಿಗೆ ಅಲ್ವಾ. ಸಂಗೀತ ಮತ್ತು ಪ್ರತು ನೀನು ಆಡ್ಬೇಡ ಪ್ರತು ನೀನು ಆಡ್ಬೇಡ, ಬೇಡ ನಾವು ಹೋಗ್ತೀವಿ ಅಂತ ಅವ್ರು ಹೇಳಿದ್ರು. ನಮ್ಗೆ ತುಂಬ ಬೇಜಾರಾಯಿತು. ಯಾಕೆ ಅವ್ನು ಆಡಬಾರ್ದು, ಅವನು ಗೆಲ್ಲಕ್ತಾನೆ ಬಂದು ಎಲ್ಲೂ ಗೆಲ್ಲಕ್ಕೆ ಬಂದಿರೋದು. ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಇಬ್ಬರು ಯಾವಾಗಲೂ ಜೊತೆಗೆ ಇರ್ತಿದ್ರು ಒಂದಿಷ್ಟು ಎಪಿಸೋಡ್ಗಳಲ್ಲಿ. ಈಗ ಅವರಿಬ್ಬರು ಅವಮಂಗಿಸ್ತಾರ ಆಗ್ತಾವ್ರೆ. ಏನಿರ್ಬೋದು ಏನು ಗೊತ್ತಾ, ಈಗ ಸಂಗೀತ ಸಮಯ ಸಾಧಕಿ ಥರ ಉಪಯೋಗಿಸ್ಕೊಳ್ಳೋದು. ಬೇಕು ಅಂದರೆ ಬೇಕಷ್ಟೇ, ಬೇಡ ದೂರ ತಳ್ಬಿಡೋದು. ಈಗ ಹಂಗೆ ಆಗಿರೋದು. ಕಾರ್ತಿಕ್ ಹಂಗೆ ಮಾಡಿದ್ರು, ಈಗ ಪ್ರತಾಪ್ ಹಂಗೆ ಮಾಡೋದು. ಈಗ ನಮ್ರತ ಹತ್ರ ಹೋಗಿದ್ದಾರೆ. ಈಗ ತನಿಷನ್ಗೂ ಹಂಗೆ ಮಾಡೋದು. ಪ್ರತಿಯೊಬ್ಬರೆಲ್ಲ ಎಷ್ಟು ಚೆನ್ನಾಗಿದ್ರು, ಈಗ ಎಲ್ಲರಿಗೂ ದೂರ ಮಾಡೋದು ಸಂಗೀತ. ಹಾಗಾಗಿ ಚಾನ್ಸ್ ಸಿಕ್ಕೋವರೆಗೂ ಒಬ್ರ ಹತ್ರ ಇರೋದು. ಚಾನ್ಸ್ ಸಿಗುತ್ತೆ, ಇವ್ರು ಬಂದ್ಬಿಡ್ತಾರೆ ಅನ್ನೋವಾಗ ಇವ್ರನ್ನ ತಳ್ಬಿಟ್ಟು ಮುಂದೆ ಹೋಗೋದು. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಮೈಕಲ್ ತುಂಬಾ ಆಟಿಟ್ಯೂಡ್ ಜಾಸ್ತಿ, ತುಂಬಾ ಅವಶ್ಯಕತೆ ಮೈಕಲ್ ಆಗ್ಲೇಬೇಕು, ಇರಬಾರ್ದು. ಈಗ ಬಿಗ್ ಬಾಸ್ ಶೋ ಏನಿದೆ ಮಿಲಿಟರಿ ಶೋ ಏನಂತೇಳಿ ನೆಗೆಟಿವ್ ಆಗಿ ಅಹಂಕಾರದ ಮಾತುಗಳು ಜಾಸ್ತಿ. ಏನು ಆಗಲ್ಲ ಅಂತವ್ರಿಗೆ ಕರೆದ್ರೆ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಅಂತಾರೆ. ಚಾನ್ಸ್ ಸಿಗೋದು ಕಷ್ಟ ಅಲ್ವಾ, ಇವ್ರಿಗೆ ಚಾನ್ಸ್ ಕೊಟ್ಟರು. ಮೈಕಲ್ ಈಚೆ ಬರಬೇಕು. ವಿನಯ್ ಸ್ವಲ್ಪ ಚೆನ್ನಾಗಿ ಲಾಸ್ಟ್ ತುಂಬ ಅಟ್ಲೀಸ್ಟಾಗಿ ಆಡ್ತಾ ಇದ್ರು, ಈಗ ಸ್ವಲ್ಪ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರೇನು ಗೊತ್ತಾ, ಸುರಿ ಬಂದಾಗ ಚೆನ್ನಾಗಿ ಮುಂದೆ ಚೆನ್ನಾಗಿರ್ತಾರೆ, ಆಮೇಲೆ ಗೇಮ್ ಮಾಡ್ಬೇಕಾದ್ರೆ ಅವ್ರು ಮಾಮೂಲಿ ಆಗ್ಬಿಟ್ಟಿರ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ಅರ್ಧ ನೋಡೋದು, ಶೋಗೋಸ್ಕರನೇ ಅರ್ಧ ನೋಡೋದು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲೆಲ್ಲಿ ಯಾರ್ಯಾರು ಏನೇನು ಹೇಳ್ಬೇಕು ಅದನ್ನ ನೀಟಾಗಿ ಹೇಳಿ ಕರೆಕ್ಟಾಗಿ. ನಿನ್ನೆ ಎಪಿಸೋಡ್ ನೋಡಿದ್ರ? ಕ್ಲಾಸ್ ತೊಗೊಂಡ್ರು ಮೈಕಲ್ ಅವರಿಗೆ. ಹೌದು, ತುಂಬ ಚೆನ್ನಾಗಿತ್ತು. ಅವಾಗಲೇ ಸ್ವಲ್ಪ ವಿನಯ್ಗೂ ಸ್ವಲ್ಪ ಭಯ ಬಂದಂಗೆ ಇತ್ತು. ಅದು ಕೌಂಟ್ರ್ ನೋಡಿ. ನಿಮ್ಮೆಲ್ಲರ ಓಟು? ಪ್ರತಾಪ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ವರ್ತೂರ್ ಸಂತೋಷ್ ಅವರು ಈ ವಾರ ಆ್ಯಕ್ಟಿಂಗ್ ಅದೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಜೆನ್ಯೂನ್ ಅನ್ನಿಸ್ತಾರೆ ಅವರು, ಫೇಕಾಗಿ ಆಡ್ತಾ ಇಲ್ಲ, ಹೆಂಗೆ ರಿಯಲ್ ಆಗಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ಈ ಸಲದ ಸೀಸನಲ್ಲಿ ಲಕ್ಸುರಿ ಬಜೆಟನ್ನು ತಂದುಕೊಟ್ಟವ್ರು ಅವರೇ ಆಗಿಬಿಟ್ರು ಆ್ಯಕ್ಟಿಂಗ್ ಮಾಡಿ. ಫಸ್ಟ್ ಡೇ ಇಂದ ಅವರಿಗೆ ಯಾವ ಲಕ್ಸುರಿ ಬಜೆಟ್ಗಳು ಸಿಗ್ತಾ ಇರಲಿಲ್ಲ, ಲಾಸ್ಟ್ ಒಂದು ಸಿಕ್ಕಿದೆ. ಖುಷಿ ಆಗುತ್ತೆ, ಚೆನ್ನಾಗಿದೆ ನೋಡೋದು. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಒಂದೊಂದ್ಸತಿ ಒಂದೊಂದು ಥರ, ಒಂದ್ಸತಿ ಇಷ್ಟ ಆಗ್ತಾರೆ, ಒಂದೊಂದ್ಸತಿ ಇಷ್ಟ ಆಗಲ್ಲ. ಈ ವೀಕು ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಆಡ್ತಾನೂ ಇದ್ದಾರೆ. ಆದರೆ ಲೇಡೀಸ್ ವಿನ್ ಆಗಬೇಕು. ಸುಮಾರು ಟೈಮ್ ಆಯಿತು, ಶ್ರುತಿಯವ್ರು ಬಿಟ್ಟರೆ ಮತ್ತೆ ಯಾರು ವಿನ್ ಆಗಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅಷ್ಟೇನು ಲೈಕ್ ಆಗಲ್ಲ. ಅಂದರೆ ತುಂಬ ಸೈಲೆಂಟು, ಎಲ್ಲರ ಜೊತೆ ಆ್ಯಕ್ಟಿವ್ ಆಗಿರಲ್ಲ. ಆಡ್ತಾರೆ, ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಬಟ್ ತುಂಬ ಸೈಲೆಂಟ್ ಆಗಿರ್ತಾರೆ. ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳಲ್ಲ ಅಷ್ಟೇ. ಸ್ವಾಮೀಜಿ ಅವ್ರು ಬಂದು ಹೇಳೋದ್ರಲ್ರಿ, ಅದು ಸರಿ ಅಂತೀರಾ ತಪ್ಪಂತೀರಲ್ಲ? ಅದು ಅವ್ರಿಗೆ ಗೊತ್ತಿರೋದು, ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಸುದೀಪ್ ಸರ್ ಟೈಮಲ್ಲಿ ಬೇಡ ಆಗಿತ್ತು, ಆ ಮಾತು ಹೇಳ್ಬಾರ್ದಾಗಿತ್ತು. ಅದು ತುಂಬ ಖುಷಿಯಾಗಿದ್ರು. ಆ ಟೈಮಲ್ಲಿ ಬಂದು ಫ್ಯಾಮಿಲಿ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆ ಮಾತಿಂದನೇ ಕುಗ್ಗಿಬಿಟ್ಟು ಹಾಸ್ಪಿಟ್ಲ್ ಸೇರಿದ್ರು ಅಂತ ಇರ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್, ಮೈ ಫೇವ್ರೆಟ್ ಹೀರೋ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತಾರೆ? ಮೇ ಬಿ ತನಿಷ್ ಅವರು ಟಾಪಲ್ಲಿದ್ದಾರೆ ರೀ. ಅವ್ರು ಹೆಂಗೆ ಆಗ್ತಾರೆ? ಅವ್ರು ಆಗ್ಬೋದು ಅಂತೀರಾ? ಮೈಕಲ್ ಅವರು. ನಿಮ್ಮ ಓಟು? ನಮ್ಮ ಓಟು ವರ್ತೂರ್ ಸಂತೋಷ್, ಪ್ರತಾಪ್, ಕಾರ್ತಿಕ್. ತುಕಾಲಿ ಸಂತೋಷ್ ಇದ್ರಲ್ವ, ಅವರ
ಅದಷ್ಟು ಲೈಕ್ ಆಗಲ್ಲ. ಕಾರ್ತಿಕ್ ಇಷ್ಟ ಆಗ್ತಾರೆ, ಕಾರ್ತಿಕ್ ಅವರು. ಚೆನ್ನಾಗಿ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಇಷ್ಟ ಆಗುತ್ತೆ. ಸಂಗೀತ ಅವ್ರು ಏನಕ್ಕೆ ರೀ? ಸ್ವಲ್ಪ ಆ್ಯಕ್ಟಿವ್ ಆಗಿ ಪ್ಲೇ ಮಾಡ್ತಾರೆ ಎಲ್ಲ. ಕ್ಯಾಪ್ಟನ್ಸಿ ಆದ್ರಲ್ರಿ, ಏನು ಅನಿಸ್ತು? ಕ್ಯಾಪ್ಟನ್ ಆದ್ರಲ್ಲ. ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ವಿನಯ್ ಮತ್ತು ಸಂಗೀತ ಅವರು ಜಗಳ ಆಡ್ತಿದ್ರು, ಈಗ ಒಂದಾಗಿದ್ದಾರೆ. ಏನು ಈ ಚೇಂಜಸ್ಗೆ ಅಂತ? ವಿನಯನ್ನ ಪರವಾಗಿಲ್ಲ, ಅವರು ಪ್ಲೇಗೆ ಬೇಕಾಗಿ ಜಗಳ ಆಡ್ತಾರೆ ಅಷ್ಟೇ ಅಲ್ಲದೆ ಮಾನವೀಯತೆಯಿಂದ ಏನು ಜಗಳ ಆಡಲ್ಲ. ಅಂತ ಒಂದು ಬಲಾಗ ಚಾಲೆಂಜಿಂಗ್ ಬರೋದು ಜಗಳ ಆಡಲೇಬೇಕಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಚಾಲೆಂಜಿಂಗ್ ಇರ್ತಾರೆ. ಸ್ವಾಮೀಜಿ ಅವ್ರು ಬಂದು ಹೇಳಿದ್ರಲ್ರಿ, ಆ ಮಾತಿಗೆ ತಪ್ಪಾಯ್ತು, ಅದು ಹೇಳ್ಬಾರ್ದಾಗಿತ್ತು. ಅವರ ತಂದೆ ತಾಯಿಯಿಂದ ದೂರ ಇರಬೇಕು ಅನ್ನೋದು ತಪ್ಪಾಯ್ತು. ಅದು ಒಂದು ಮನಸ್ಸಿಗೆ ಒಂದು ಇದಾಗುತ್ತಲ್ಲ. ಜ್ಯೋತಿಷ ನಂಬೇಕಂತೀರ ನಂಬಾರ್ದಂತೀರ ಅಂತ? ಅಲ್ಲ, ಜ್ಯೋತಿಷ ಸತ್ಯ, ಜ್ಯೋತಿಷ ಸುಳ್ಳು ಅಂತ. ಜ್ಯೋತಿಷ ಯಾವಾಗಿದ್ರು ಸತ್ಯನೇ, ಜ್ಯೋತಿಷರ ಸುಳ್ಳು. ಜ್ಯೋತಿಷ್ ಹೇಳೋರು ಸುಳ್ಳು. ಹೌದು, ಮುಖಸ್ತುತಿ ಹೇಳ್ತಾರೆ. ಬಟ್ ಆ ಸಂದರ್ಭದಲ್ಲಿ ಹೇಳ್ಬಾರ್ದಾಗಿತ್ತು. ಮರೆಮಾಚಿ ಬೇರೆ ಏನಾದರೂ ಹೇಳ್ಬೇಕಾಗಿತ್ತು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸಿಂಪಲಾಗಿ ನಡೆಸ್ಕೊಡ್ತಾರೆ. ಒಬ್ಬೊಬ್ಬರ ಇದು ಚಾಲೆಂಜಿಂಗ್. ನಿಮ್ಮ ಓಟು? ನಮ್ಮ ಸಂಗೀತ ಅವರಿಗೆ. ಥ್ಯಾಂಕ್ ಯು ಅಮ್ಮ. ಹಾಂ ಸರ್. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಏನಕ್ಕೆ ರೀ? ಅವರು ಅವರಾಗೆ ಇದ್ದಾರೆ ಸರ್, ಅದಕ್ಕೆ. ಕಾರ್ತಿಕ್ ಅವರು ಸಂಗೀತ ಅವ್ರ ಜೊತೆ ಹೋದರು, ನಮ್ರತಾ ಅವ್ರ ಜೊತೆ ಹೋದರು, ತನಿಷಾ ಅವ್ರ ಜೊತೆ ಹೋದರು. ಹಿಂಗೆ ಏನು ಸರ್ಕಲ್ ಹೊಡಿತಾವ್ರೆ, ಏನಕ್ಕೆ ಅಂತ? ಸರ್ ಅದು ಗೊತ್ತಿಲ್ಲ, ಬಟ್ ಕಾರ್ತಿಕ್ ಗೆಲ್ಲಬೇಕು. ಕಾರ್ತಿಕ್ ರಿಯಲ್ ಆಗಿದ್ದಾರೆ. ವಿನಯ್ ಮತ್ತು ಸಂಗೀತ ಅವರು ಸ್ವಲ್ಪ ಗೇಮ್ ಆಡ್ತಿದ್ದಾರೆ ಸರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಓಕೆ, ಚೆನ್ನಾಗಿ ಆಡ್ತಿದ್ದಾರೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರಾ ತಪ್ಪಂತೀರಾ? ತಂದೆ ತಾಯಿ ಜೊತೆ ಹೋಗ್ಬೇಡ, ನೀನು ದೂರ ಇರು, ಕೆಟ್ಟವನಾಗ್ತೀಯ ಅಂತ ಹೇಳಿದ್ರು ಸರ್. ಅದು ಒಪ್ಪೋದಂತೀರಾ? ಜ್ಯೋತಿಷ್ ಮಾತು ನಂಬೇಕಂತೀರಾ? ಗೊತ್ತಿಲ್ಲ ಸರ್, ನಂಬುದ್ರು ನಂಬೋದು, ಅವ್ರಿಷ್ಟ. ತಂದೆ ತಾಯಿಗಿಂತ ಬೇರೆ ದೇವರು ಇಲ್ಲ ಅಂತ ಹೇಳ್ತಾರೆ. ಹೌದು, ಮತ್ತೆ ತಂದೆ ತಾಯಿ ಜೊತೆ ಹೋದ್ರೆ ನಿನಗೆ ಕಂಟಕ ಇದೆ ಅಂತ ಹೇಳ್ಬಿಟ್ರಲ್ಲ ಅಂತ. ಹೇಳ್ಬಿಟ್ರಲ್ಲ, ಅವ್ರೆಲ್ಲಿ ಹೋಗ್ಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ಕಾರ್ತಿಕ್ಗೆ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ? ಇವಾಗ ಮೈಕಲ್ ಅವರು. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ತನುಜ. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ ಮೇಡಮ್? ಏನಕ್ಕೆ ರೀ? ಸ್ಟ್ರೈಟ್ ಫಾರ್ವರ್ಡು, ಚೆನ್ನಾಗಿ ಬರ್ತದೆ. ಯಾವಾಗಲೂ ಅಗ್ರೆಸಿವ್ ಆಗಿರ್ತಾರೆ, ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾರಂತ. ಟ್ರೆಂಡೇ ಅದೇ ಇರೋದು, ಅಗ್ರೆಷನ್ ಇರಬೇಕು, ಎಲ್ಲ ಮಸಾಲೆ ಇರಬೇಕು, ಅವಾಗಲೇ ನೋಡ್ತಾರೆ. ತನ್ನ ಜೊತೆಯಲ್ಲಿದ್ದವರನ್ನೆಲ್ಲ ಮನೆಗೆ ಕಳಿಸಿಬಿಟ್ಟು ಒಂದು ದೊಡ್ಡ ಸ್ಟೇಟ್ಮೆಂಟ್ ಆಗ್ತಾ ಇದೆ ಇದು. ವಿನ್ನರ್ ಒಬ್ಬರೇ ಅಲ್ವಾ, ಯಾರೋ ಒಬ್ರು ಆಗಲೇಬೇಕು. ಇಲ್ಲ, ತನ್ನ ಗುಂಪುಗಾರಿಕೆ ಮಾಡ್ಕೊಂಡು ಅವರೆಲ್ಲ ಒಬ್ಬರೇ ತಾನೇ ವಿನ್ನರ್ ಆಗುತ್ತೆ. ನಾವು ಮುಂದಕ್ಕೆ ಹೋಗ್ಬೇಕು ಅಂದರೆ ಹೋಗ್ತಾ ಇರ್ತಾರೆ ಬಿಟ್ಟಿರೋರು, ನಾವು ಒಬ್ಬರೇ ವಿನ್ನರ್ ಆಗೋಕ್ಕಾಗಲ್ಲ. ಆ ರೀತಿ ಇರ್ಬೇಕಂತೀರಾ? ಇರಲೇಬೇಕಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಇರಬೇಕಾದಂತ ಎಲ್ಲ ಸ್ಟ್ರಾಟಜಿ ಅವ್ರ ಹತ್ರ ಇದೆ ಅಂತ. ಎಲ್ಲನೂ ಇದೆ, ಫೈನಲಿ ವಿನ್ನರ್ ಆಗಬೇಕಾಗಿರೋದು ಒಬ್ಬರೇ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಸ್ವಲ್ಪ ಹಂಗೂ ಇದೆ, ಈ ಥರನೂ ಇದೆ. ಒಳ್ಳೆಯವ್ರ ಥರನೂ ಕಾಣಿಸ್ತಾರೆ, ಕೆಟ್ಟವ್ರ ಥರನೂ ಕಾಣಿಸ್ತಾರೆ. ತುಂಬ ಸ್ಮಾರ್ಟಾಗಿ ಪ್ಲೇ ಮಾಡ್ತಿದ್ದಾರೆ, ಬಟ್ ವರ್ಕ್ ಆಗಲ್ಲ ಅಂತ. ಸಿಂಪತಿ ವರ್ಕ್ ಆಗಲ್ಲ ಅಂತೀರಾ? ಇರೋದೆಲ್ಲ ಜನಗಳೆಲ್ಲ ತುಂಬ ಮೆಚೂರ್ಡ್ ಆಗಿದ್ದಾರೆ, ಅಷ್ಟೊಂದೆಲ್ಲ ಫೂಲ್ ಮಾಡೋಕ್ಕಾಗಲ್ಲ. ಈ ನಿನ್ನೆ ಸರ್ವೆ ಪ್ರಕಾರ ಇಂಡಿಯಾದಲ್ಲಿನೇ ಟಾಪ್ 8 ಟ್ವಿಟರ್ ಟ್ರೆಂಡಿಂಗಲ್ಲಿ ಡ್ರೋನ್ ಪ್ರತಾಪ್ ಅವರು ಇದ್ದಾರೆ. ಏನು ಅನ್ಸುತ್ತೆ ಅಂತ ಇದು? ಯಾವ ರೀತಿ ಒಬ್ಬ ನಾರ್ಮಲ್ ಮನುಷ್ಯ, ಸೆಲೆಬ್ರಿಟಿ ಎಲ್ಲ ಏನಲ್ಲ, ಎಲ್ಲಿಂದ ಓಟ್ಸ್ ಬರ್ತಾ ಇದೆ ಅಂತ? ಇಂಡಿಯಾದಲ್ಲಿನೇ ಟಾಪ್ 8. ಫಸ್ಟ್ ಅವರು ಹೆಸರು ಮಾಡಿಬಿಟ್ಟಿದ್ರು, ಕೆಟ್ಟ ರೀತಿನ ಒಳ್ಳೆ ರೀತಿನ ಒಂದು ಹೆಸರು ಮಾಡಿಬಿಟ್ಟು. ಈಗ ಜನ ಇವಾಗೆಲ್ಲ ಆನ್ಲೈನು, ಇದೆಲ್ಲ ಇಂಟರ್ನೆಟ್ಟು, ಇದರಿಂದ ಎಲ್ಲರೂ ಫೇಮಸ್ ಆಗಿದ್ದಾರೆ. ಸೊ ನೀವು ಇವಾಗಿರೋ ಜನ್ರೇಷನ್ ಅದೇ ಥರ. ಲಿಮಿಟೇಷನ್ ಅಂತಿರೋದು? ಲಿಮಿಟೇಷನ್ ಅಂತಿರೋದೆಲ್ಲ ಓಟ್ಸು? ಓಟ್ಸ್ ಬರುತ್ತೆ, ಇಷ್ಟ ಆಗ್ತಾರೆ ಜನಗಳಿಗೆ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಜ್ಯೋತಿಷ್ ಅವರು ಹೇಳಿದ್ರು ರಾಜಯೋಗ ಇದೆ ಈ ವರ್ಷ ನಿನಗೆ ಅಂತೇಳಿ. ಎಲ್ಲ ನಂಬಲ್ಲ ಸರ್. ವಿನಯ್ ಅವ್ರಿಗೆ ರಾಜಯೋಗ ಇದೆ ಅಂತ ಹೇಳಿದ್ರು. ಹೇಳ್ತಾರೆ ಅವರು, ಮೇಬಿ ಗೆಲ್ತಾರೆ. ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ ಈ ಸಲ? ಇವತ್ತು ಕಾಮಿಡಿ ಮಾಡ್ತಾರಲ್ಲ ಅವರು. ತುಕಾಲಿ ಸಂತೋಷ ಮೈಕಲ್ ಹೋಗ್ತಾರಂತ ಹೇಳ್ತಾ ಇದ್ದಾರೆ. ಮೈಕಲ್ ಮೇ ಬಿ ಫೇಮಸ್ ಇದ್ದಾರೆ ಸರ್, ಪ್ಯಾನ್ ಇಂಡಿಯಾ ಇರ್ಬೋದು ಅನ್ಸುತ್ತೆ. ಪ್ಯಾನ್, ಯಾಕಂದರೆ ನಾನು ಅವ್ರನ್ನ ಬೇರೆ ಶೋಲು ನೋಡಿದ್ದೆ, ಇಂಡಿಯಾ ಹಾಲಿವುಡ್ನಲ್ಲಿ ಯಾವುದೋ ಶೋಲು ನೋಡಿದ್ದೆ, ಅವ್ರಿಗೆ ಫ್ಯಾನ್ಸ್ ಇದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿದೆ. ಒನ್ ವರ್ಡಲ್ಲಿ ಹೇಳ್ಬೇಕಾದ್ರೆ ಏನು ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇದೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ನಮ್ಮ ಸುದೀಪ್ ಸರ್ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾರೆ. ಅವ್ರ ಆ್ಯಂಕರಿಂಗ್, ಅವ್ರ ಸ್ಟೈಲಿಶು ತುಂಬ ಚೆನ್ನಾಗಿದೆ. ನಿಮ್ಮ ಓಟು? ವಿನಯ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಜೇಶ್ವರಿ ಅಂತ. ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಮಕ್ಕಳು ಜಾಸ್ತಿ ನೋಡ್ತಾರೆ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಅವ್ರು ಇಷ್ಟ ಆಗ್ತಾರೆ, ವಿನಯ್ ಅವರು ಇಷ್ಟ ಆಗ್ತಾರೆ. ಸಂಗೀತ ವಿನಯ್ ಅವರು ಏನಕ್ಕೆ ಅಂತ?
ಸಂಗೀತ ಏಕೆಂದರೆ ಆಬ್ವಿಯಸ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ನಮಗೆಲ್ಲ ಇಷ್ಟವರೆಗೂ ಶ್ರುತಿ ಬಿಟ್ಟರೆ ಯಾರೂ ವಿನ್ ಆಗಿಲ್ಲ, ಸೊ ಅವ್ರು ವಿನ್ ಆಗಲಿ ಅನ್ನೋ ತುಂಬ ಆಸೆ ಇದೆ. ಯಾವಾಗಲೂ ಅಗ್ರೆಸಿವ್ ಆಡ್ಕೊಂತ ಆಟ ಆಡ್ತಾ ಇದ್ದಾರೆ. ಯಾರು ಗ್ರಾಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಮಿಂಗಲ್ ಆಗೋದು, ಈ ರೀತಿಯ ಸ್ಟ್ರಾಟಜಿ ಅಂತ ಅವರು ಸಂಗೀತ ಅವರು. ಆ ಥರ ಏನಿಲ್ಲ, ಗೇಮಲ್ಲಿ ವಿನ್ ಆಗಬೇಕು ಅಂದರೆ ಕ್ರಿಮಿನಲ್ ಆಗೋ ಥಿಂಕ್ಸ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬೇಕು. ಶಿ ಇಸ್ ಪ್ಲೇಯಿಂಗ್ ಹರ್ ಗೇಮ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನು ಹೇಳೋದು, ಅವ್ರನ್ನ ನಾನು ಅಷ್ಟು ನೋಡಿಲ್ಲ, ಬಟ್ ಇಟ್ಸ್ ಫೈನ್, ಓಕೆ. ಅವನು ಚೆನ್ನಾಗಿ ಆಡ್ತಾ ಇದ್ದಾರೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ಏನಂತೀರ? ತಪ್ಪಂತೀರ ಸರಿ ಅಂತೀರ ಅಂತ? ತಂದೆ ತಾಯಿ ಜೊತೆ ಹೋದರೆ ಗಂಡಾಂತರ ಇದೆ, ಕೆಟ್ಟವನಾಗ್ತೀಯ ಅಂತ ಹೇಳ್ಬಿಟ್ರು. ಅದು ಅವ್ರವ್ರ ಡಿಪೆಂಡೆನ್ಸಿ, ಫ್ಯೂಚರ್ ಯಾರು ಪ್ರೊಡಕ್ಟ್ ಮಾಡಲ್ಲ. ದೇ ಸೆಡ್ ಓನ್ಲಿ ಆಗಬಹುದು ಅಂತ, ಅವ್ರನ್ನ ಹೆಂಗಾದ್ರೂ ಟರ್ನ್ ಮಾಡ್ಬೋದು. ಇಟ್ಸ್ ಆನ್ ದೇರ್ ಹ್ಯಾಂಡ್. ನಿನ್ನೆ ಒಂದು ಸರ್ವೆ ಪ್ರಕಾರ ಇಂಡಿಯಾದಲ್ಲಿನೇ ಟಾಪ್ 8 ಟ್ವಿಟ್ಟರ್ ಟ್ರೆಂಡಿಂಗಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಬಂದಿರೋದು. ಒಬ್ಬ ನಾರ್ಮಲ್ ಮನುಷ್ಯ, ಹೀರೋ ಅಲ್ಲ, ಸೆಲೆಬ್ರಿಟಿ ಅಲ್ಲ, ಎಲ್ಲಿಂದ ಅಂತ ಇಷ್ಟೊಂದು ಓಟ್ಸ್ ಅಂತಾರೆ? ಜನರು ಪಾಸಿಟಿವ್ಗಿಂತ ನೆಗೆಟಿವ್ ಮೇಲೆ ಕಾನ್ಸಂಟ್ರೇಟ್ ಮಾಡೇ ಜಾಸ್ತಿ, ಸೊ ಹಾಗಾಗಿ ಅವ್ರು ಅಷ್ಟು ಬಂದಿರ್ಬೋದು. ಅಲ್ಲ, ಹೊರಗಡೆ ಫೇಕ್ ಅಂತ ಮನುಷ್ಯ ಬಿಗ್ ಬಾಸ್ಗೆ ಬಂದ ಮೇಲೆ ಏನು ಚೇಂಜಸ್ ಆದ ಅಂತ? ಇಟ್ಸ್ ಡಿಪೆಂಡ್ಸ್. ಅವ್ರು ಗೇಮ್ ಆಡ್ತಿರ್ಬೋದಲ್ಲ, ಯಾರಿಗೆ ಗೊತ್ತು? ಯಾರು ಪ್ರಿಡಿಕ್ಟ್ ಮಾಡ್ತೀರಾ? ಅವರು ಗೇಮ್ ಆಡ್ತಾ ಇರ್ಬೋದು. ಸೊ ಈಸ್ ಆಲ್ಸೋ ಪ್ಲೇಯಿಂಗ್ ಇಸ್ ಗೇಮ್. ಈ ಸೀಸನ್ನಲ್ಲಿ ಆಸ್ಪತ್ರೆಗಳಿಗೆ ಹೋಗೋದು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಜಾಸ್ತಿ ಆಗ್ತಾ ಇದೆ ಸ್ಪರ್ಧಿಗಳದ್ದು. ಏನಾದರೂ ಹಿಂಟ್ ತಿಳ್ಕೊಳಕ್ಕೆ ಏನಾದರೂ ಈ ಥರ ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಅಂತ? ಅಷ್ಟು ಹಿಂಟ್ ತಿಳ್ಕೊಳ್ಳೋ ಥರ ಬಿಗ್ ಬಾಸ್ ಬಿಡಲ್ಲ ಅನ್ಸುತ್ತೆ. ಮೇ ಬಿ ದೇ ಆರ್ ಫುಲ್ ಸ್ಟ್ರಿಕ್ಟ್. ಆ ಥರ ಎಲ್ಲ ಏನು ಹೇಳೋದಕ್ಕಾಗಲ್ಲ. ಪರ್ಸ್ನಲ್ ಆಗೂ ಇರ್ಬಹುದು, ಇಲ್ದಲೇನೂ ಇರ್ಬೋದು. ಡಿಪೆಂಡ್ಸ್ ಆನ್ ದಟ್ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಆಲ್ಮೋಸ್ಟ್ ನಾವು ವೀಕೆಂಡ್ ನೋಡೋದೇ ಅವ್ರಿಗೋಸ್ಕರ. ಸೂಪರ್ ಆಗಿರುತ್ತೆ ಅವರು ಮಾತಾಡೋದು, ಪಂಚಾಯತಿ ಇಷ್ಟ, ಎಲ್ಲ ಇಷ್ಟ ಆಗುತ್ತೆ. ನಿನ್ನೆ ಎಪಿಸೋಡ್ ನೋಡಿದ್ರಾ? ಮೈಕಲ್ಗೆ ಕ್ಲಾಸ್ ತೊಗೊಂಡ್ರು, ನಾನು ಸರಿ ಇಲ್ಲ, ನಮ್ಮ ತಂಟೆಗೆ ಬರಬೇಡಿ ಅಂತೇಳಿ. ಹೌದು, ತೊಗೊಂಡ್ರು. ತುಂಬ ಚೆನ್ನಾಗಿತ್ತು. ಅವರು ತುಂಬ ನೈಸಾಗಿ ಇರ್ತಾರೆ. ಅಂದರೆ ದೊಣ್ಣೆನ ಬಟನ್ ಸುತ್ತಿ ಹೊಡಿತಾರೆ ಅಂತಾರಲ್ಲ, ಆ ರೀತಿ. ಯಾರಿಗೂ ಪೈನು ಆಗಬಾರ್ದು, ಯಾರಿಗೂ ಬೇಜಾರು ಆಗಬಾರ್ದು, ಆ ಥರ. ನಿಮ್ಮ ಓಟು? ನಮ್ಮ ಒಟ್ಟು ಆಬ್ವಿಯಸ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಸಂಗೀತಾಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡಿದ್ರೆ ಯಾರು ಇಷ್ಟ ಆಗ್ತಾರೆ? ನಮಗೆ ಸಂಗೀತ ಗೆಲ್ಬೋದು. ಏನಕ್ಕೆ ರೀ? ಏನೋ ಬೋಲ್ಡಾಗಿ ಮಾತಾಡ್ತಾರೆ, ಒಬ್ಬರೇ ಅಲೋನಾಗಿ ಆಡ್ತಿದ್ದಾರೆ ಗೇಮ್ ಅಂತ ಅನ್ಸುತ್ತೆ, ಅದಕ್ಕೆ ಅವ್ರು ಗೆಲ್ಬೋದು. ಅಲ್ಲ, ಅವ್ರ ಗ್ರಾಫ್ ನೋಡಿದ್ರೆ ಯಾರು ಟಾಪಲ್ಲಿ ಇರ್ತಾರೆ ಅವ್ರ ಜೊತೆ ಮಿಂಗಲ್ ಆಗೋದು, ಜಗಳ ಆಡೋದು, ಆ ಓಟ್ಸ್ಗಳ ಕಡೆ ಗಮನ ಕೊಡ್ತಾರೆ ಅಂತ, ಆ ರೀತಿ ಇದಾರೆ. ಹಂಗೇನಿಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಸೊ ಕಾರ್ತಿಕ್, ವಿನಯ್, ಸಂಗೀತ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಇಲ್ಲ, ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಮತ್ತೆ ಒಳಗೊಂದು ಹೊರಗೊಂದು ಇಲ್ಲ, ಡೈರೆಕ್ಟಾಗಿ ಮಾತಾಡ್ತಾರೆ. ಕಾರ್ತಿಕ್ ಅವ್ರ ಗ್ರಾಫ್ ನೋಡಿದ್ರ? ಫಸ್ಟ್ ಸಂಗೀತ, ಆಮೇಲೆ ತನಿಷ್, ಈಗ ನಮ್ರತ. ಈ ಚೇಂಜಸ್ಗೆ ಏನಂತೀರಂತ? ಅದು ಒಳಗಡೆ ಅವರೇ ಏನು ಚೇಂಜ್ ಆಗ್ತಾರೆ, ಅದೇ ಆ ಥರನೇ ಅವನು ಆಗ್ತಾ ಇದ್ದಾನೆ ಅಷ್ಟೇ. ಈಗ ಫಸ್ಟ್ ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ದು, ಆಮೇಲೆ ವಿನಯ್ ಜೊತೆ ಚೆನ್ನಾಗಾದ್ದು, ಆ ಥರ ಅವನು ಅವರೇ ಥರ ಇದು ಮಾಡ್ತಾರೆ, ಆ ಥರ ಅವರು. ನಮ್ರತ ಅವ್ರ ಬಗ್ಗೆ ಏನಂತೀರ? ಒಳ್ಳೆ ಪ್ಲೇಯರು, ಅದು ಕಾರ್ತಿಕ್. ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಏನಂತೀರ? ಹೌದು, ಸಂಗೀತ ನನಗೆ ಆಟಿಟ್ಯೂಡ್ ಇಷ್ಟ ಆಗಿಲ್ಲ. ಸಂಗೀತ ಅವರು, ವಿನಯ್ ಮತ್ತು ಸಂಗೀತ ಅವರು ಇವರಿಬ್ಬರು ಜಗಳ ಸ್ಟಾರ್ಟಿಂಗಲ್ಲಿತ್ತು, ಈಗ ಕಮ್ಮಿ ಆಗಿತ್ತು. ಏನು ತಿಳ್ಕೊಂಡ್ರಂತ? ಫಸ್ಟು ಕಾರ್ತಿಕ್ ಜೊತೆ ಚೆನ್ನಾಗಿರೋದ್ರಿಂದ ವಿನಯ್ ಜೊತೆ ತುಂಬ ಇದು ಮಾಡಿದ್ರು. ಎಸ್. ಈಗ ಕಾರ್ತಿಕ್ ಆಗ್ತಿಲ್ವಲ್ಲ, ಅದಕ್ಕೋಸ್ಕರ ವಿನಯ್ ಜೊತೆ ಚೆನ್ನಾಗಿದ್ದಾರೆ ಅಂತ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಪಾಪ ಅನಿಸುತ್ತೆ ಒಂದೊಂದ್ಸಲ ನೋಡಿದ್ರೆ. ಒಂದೊಂದ್ಸಲ ಅವನು ಸಿಂಪತಿ ಗಿಟ್ಟಿಸ್ಕೊತಾ ಇದ್ದಾನೆ ಅಂತ ಒಂದ್ಸಲ ಅನಿಸುತ್ತೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ರಿ, ಅದರಿಂದ ಕುಗ್ಗಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರ ಅಂತ. ಅದೇನೋ ಟ್ರೋಲ್ ಆಯ್ತಲ್ಲ ಸರ್, ಏನೋ ಟ್ಯಾಬ್ಲೆಟ್ಸ್ ತಗೊಂಡಿದ್ದ ಅದು ಇದು ಅಂತ. ಅದು ಫುಡ್ ಪಾಯ್ಸನ್ ಆಗಿರೋದು ಮೋಸ್ಟ್ಲಿ ಇರ್ಬೋದು, ಅವ್ರು ಹೇಳಿರ್ಬೇಕು ಆ ಥರ ತಲೆ ಕೆಡ್ಸ್ಕೊಂಡು. ಒಬ್ಬ ಗುರುಜಿ ಆ ರೀತಿ ಹೇಳೋದು ಸರಿ ಅಂತ ತಪ್ಪು ಸರ್, ಆ ಥರ ಹೇಳೋದು. ಈಗಾಗಲೇ ತಂದೆ ತಾಯಿ ಬಿಟ್ಟು 3 ವರ್ಷ ಇದ್ದವನು 3 ವರ್ಷದಿಂದ ಹೊರಗಡೆ ಇದ್ದಾರೆ. ಈಗ ಮತ್ತೆ ಅದೇ ಹೇಳಿದ್ರೆ, ಈಗ ಅವ್ನು ಆಲ್ರೆಡಿ ತಂದೆ ತಾಯಿ ಜೊತೆ ಅಷ್ಟೊಂದು ಚೆನ್ನಾಗಿದ್ದ, ಒಳಗಡೆ ಒಂದಿನ ಬಂದಾಗ ಮತ್ತೆ ಹಂಗೆ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ಸರ್. ಮೋಸ್ಟ್ಲಿ ಅದರಿಂದ ಒಂದು ಯಾರು ಗೆಲ್ಬೋದು ಅಂತೀರ ಫೈನಲ್? ವಿನಯ್ ಗೆಲ್ಬೋದು, ಆದರೆ ಕಾರ್ತಿಕ್ ಗೆಲ್ಲಬೇಕು. ನಿಮ್ಮ ಓಟು? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್, ಬೇರೆ ಮಾತೇ ಇಲ್ಲ. ಸುದೀಪ್ ಸರ್ ನಂಬರ್ 1 ಬಿಗ್ ಬಾಸ್. ಇವತ್ತು ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರ? ಇವತ್ತು ಮೈಕಲ್ ಆಗ್ಬೋದು. ಮೈಕಲ್ ಹೋಗ್ತಾರಂತ. ಥ್ಯಾಂಕ್ ಯು. ಸುದೀಪ್ ಸರ್ ಹೇಗೆ ನಡೆಸ್ತಾರೆ? ಥ್ಯಾಂಕ್ ಯು. ಮಾಡ್ತೀರಾ? ಹಾಂ ಸರ್, ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಅವರು. ಏನಕ್ಕೆ ರೀ? ಯಾಕೆಂದರೆ ಅವರು ಎಲ್ಲ ಯೂನಿಕ್ ಆಗಿ ಆಡ್ತಿದ್ದಾರೆ, ಅದಕ್ಕೆ. ಇಲ್ಲ, ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾರೆ, ಯಾರಿಗೆ ಓಟ್ಸ್ ಜಾಸ್ತಿ ಇದೆ ತಿಳ್ಕೊಂಡು ಅವ್ರ ಹತ್ರ ಹೋಗೋದು. ಹಂಗೇನಿಲ್ಲ, ನನಗನ್ಸೋ ಪ್ರಕಾರ ಹುಡುಗಿ ಯಾರಾದರೂ ಗೆಲ್ಲಬೇಕು ಅಂತ, ಅದರಲ್ಲಿ ಸಂಗೀತ ಅವರು ಇಲ್ಲ ತನಿಷಾ ಅವರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಬಗ್ಗೆ ಇಲ್ಲ, ಅವರು
ಅವ್ರ ಪ್ರಕಾರ ಆಡ್ತಿದ್ದಾರೆ. ಮೊನ್ನೆ ಜ್ಯೋತಿಷ್ ಅವ್ರು ಬಂದು ಹೇಳಿದಾರಲ್ಲ, ಆ ಮಾತು ಒಪ್ತೀರಾ ಒಪ್ಪಲ್ವ ಅಂತ? ಸರ್ ಜ್ಯೋತಿಷ ನಮ್ಮ ಕೈಲಿದೆ, ನಾವು ಏನು ಮಾಡ್ತೀವಿ ಹಂಗಾಗುತ್ತೆ. ಹಾರ್ಡ್ ವರ್ಕೇ ಮಾಡಿಲ್ಲ ಅಂದರೆ ಗೆಲ್ತೀನಿ ಅಂದರೆ ಆಗುತ್ತಾ? ಎಸ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಮಾಡ್ಕೊಂಡು. ನಿಮ್ಮ ಓಟು? ನಮ್ಮ ಒಂದು ಸಂಗೀತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಂ ನೋಡಿ, ಯಾರು ಇಷ್ಟ ಆಗ್ತಾರೆ? ನಂಗೆ ಕಾರ್ತಿಕ್ ಸಂಗೀತ. ಏನಕ್ಕೆ ರೀ? ಏನಕ್ಕೆ ಅಂದರೆ ಕಾರ್ತಿಕ್ ಚೆನ್ನಾಗಿ ಆಡ್ತಾನೆ, ಅವನಲ್ಲೇನು ಇದು ಇಲ್ಲ. ಬಾಲಿ ಸಂಗೀತ ಬೆಸ್ಟ್. ಸಂಗೀತ ಮತ್ತು ಕಾರ್ತಿಕ್ ಅವರು ಮೊದಲು ಚೆನ್ನಾಗಿದ್ರು, ಈಗ ಅವು ಮುಗಿಸಿ ಥರ ಆಗ್ಬಿಟ್ಟವ್ರು ಇಬ್ರು. ಬಿಗ್ ಬಾಸ್ ಅಂದ್ರೆ ಹಾಗೆ ಅಲ್ವಾ, ಒಂದೇ ಥರ ಇರೋಕ್ಕಾಗಲ್ವಲ್ಲ. ಕಾರ್ತಿಕ್ ಅವರ ಗ್ರಾಫ್ ನೋಡಿದ್ರೆ ಮೊದಲು ಸಂಗೀತ, ಆಮೇಲೆ ತನಿಷ್, ಈಗ ನಮ್ರತ. ಆ ಥರ ಅಲ್ಲ, ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್. ಅಲ್ಲ ಚೇಂಜಸ್ ಆಗ್ತಾ ಇದಾರಲ್ಲ ಅಂತ ಏನಕ್ಕೆ ಅಲ್ಲ? ಅಲ್ಲ, ಎಲ್ಲರ ಜೊತೆ ಇರ್ತಾರಲ್ಲ ಕಾಮನ್ ಆಗಿ. ಇಲ್ಲ ಕ್ಲೋಸ್ನೆಸ್ ಅಂತ ಬಂದಾಗ ಮೊದಲು ತನಿಷ್ ಸಂಗೀತ ಅವ್ರ ಜೊತೆ ಇದ್ರು, ಆಮೇಲೆ ತನಿಷ್ ಹೋದ್ರು, ಈಗ ನಮ್ರತ ಅವರು ಫ್ರೆಂಡ್ಶಿಪ್. ಅವಾಗವಾಗ ಬೇರೆ ರೀತಿಯ ಮೂಮೆಂಟ್ಗಳು ನಡೀತವೆ. ಇಲ್ಲ, ಚೆನ್ನಾಗಿದೆ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ನೀವು ಬನ್ನಿ. ಹಾಂ ಸರ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಇಷ್ಟ ಆಗ್ತಾರೆ. ಕಾರ್ತಿಕ್ ಅವ್ರು ಏನಕ್ಕೆ ರೀ? ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಕಾನ್ಫಿಡೆಂಟ್ ನಮಗೆ ಇದೆ, ಅವರೇ ಗೆಲ್ತಾರೆ. ಕಾರ್ತಿಕ್ ಅವರು ಫಸ್ಟ್ ಸಂಗೀತ ಅವ್ರ ಜೊತೆ ಇದ್ರು, ಆಮೇಲೆ ತನಿಷ್ ಅವ್ರ ಜೊತೆ ಆದ್ರು, ಆಮೇಲೆ ಈಗ ನಮ್ರತ ಅವ್ರ ಜೊತೆ. ಈ ಚೇಂಜಸ್ಗೆ ಏನಂತೀರಿ? ಹಿಂಗ ಏನು ಚೇಂಜಸ್? ಫ್ರೆಂಡ್ಸ್ ಅಲ್ವಾ ಅವರು, ಸೊ ಫ್ರೆಂಡ್ಶಿಪ್ ಅಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅನ್ಕೊಂತೀನಿ, ಫ್ರೆಂಡ್ಸ್ ಅಲ್ವಾ, ಸೊ ಅದಕ್ಕೆ. ಸಂಗೀತ ಮತ್ತು ಕಾರ್ತಿಕ್ ಮೊದಲು ಭಾಳ ಕ್ಲೋಸ್ ಫ್ರೆಂಡ್ ಇದ್ರು, ಈಗ ಅವು ಮುಗಿಸಿ ಥರ ಆಡ್ತವ್ರೆ. ಸರ್ ಫ್ರೆಂಡ್ಶಿಪ್ ಅಲ್ಲಿ ಕಾಮನ್ ಅಲ್ವಾ ಸರ್, ಅದು ಫ್ರೆಂಡ್ಸ್ ಇರ್ಕಪ್ಪಲ್ಲ. ಜಗಳ ಇದ್ದಿರುತ್ತೆ, ಆಮೇಲೆ ಅವ್ರು ಒಂದಾಗೆ ಆಗ್ತಾರಲ್ವಾ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಅಗ್ರೆಸಿವ್ ಆಡ್ತಾರೆ, ಟಫ್ ಕಾಂಪಿಟೇಟರ್ ಕೂಡ, ಎಲ್ಲ ಚಾನ್ಸಸ್ ಇದೆ ಅವ್ರಿಗೂ. ವಿನಯ್ ಕಾರ್ತಿಕ್ ಅವರು ಫೈನಲ್ ಅಲ್ಲಿ ಅವರು ಟಾಪ್ 2 ಅಲ್ಲಿ ಇರ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ, ಇನ್ನೋಸೆಂಟ್, ತುಂಬಾ ಅಗ್ರೆಸಿವ್ ಆಡಲ್ಲ, ತುಂಬಾ ಪಾಪದವ್ರು ಅನ್ಸುತ್ತೆ. ಆದ್ರೆ ಮನೇಲಿ ಮಿಂಗಲ್ ಆಗೋದು ಕಮ್ಮಿ ಅನ್ಸುತ್ತೆ ಅವರು. ಜ್ಯೋತಿಷ್ ಅವ್ರು ಹೇಳಿದ್ರಲ್ಲ, ಅದು ಸರಿ ಅಂತೀರಾ? ತಂದೆ ತಾಯಿ ಜೊತೆ ಹೋಗ್ಬೇಡಿ ಕೆಟ್ಟದಾಗುತ್ತೆ ಅಂತಂದ್ರೆ. ಸರ್ ಅದು ನಮಗೂ ಅದು ಇಷ್ಟ ಆಗಿಲ್ಲ, ಯಾಕಂದ್ರೆ ಭವಿಷ್ಯ ನಮಗೆ ಗೊತ್ತಿರಲ್ಲ. ಇವ್ರ ಮನೇಲಿ ಇರ್ತಾರೆ, ಇರ್ತಾರಲ್ವಾ. ಇವಾಗ ನಾವು ಜ್ಯೋತಿಷ ನಂಬಿ ನಾವು ಬದುಕಕ್ಕಾಗಲ್ಲ, ನಂಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರು ಮನಸ್ಸಲ್ಲಿ ತುಂಬಾ ಇದು ನೋವಿಟ್ಟು ಅಲ್ವಾ ಅಂತ ಹೇಳ್ಬೇಕಾಯ್ತು. ಬೇರೆ ದೇಶಕ್ಕೆ ಹೋದ್ರೆ ನೀನು ಇಂಪ್ರೂವ್ ಆಗ್ತೀಯ ಅಂತ ಹೇಳಿದ್ರೆ ಅದು ನಾವು ಒಪ್ಪಲ್ಲ. ನಮ್ಮ ದೇಶ ನಮ್ಮ ಇದ್ರ ಹುಡುಗ ನಮ್ಮ ಇದ್ರಾಗ ಮಾಡ್ಬೇಕು ಎಲ್ಲರೂ. ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶ ಯಾಕೆ ಇಂಪ್ರೂವ್ ಮಾಡಬೇಕು? ಕನ್ನಡದಾಗಿದ್ದು ನಮ್ದಾಗಿ ಇಂಪ್ರೂವ್ ಮಾಡಬೇಕು. ಅಲ್ಲ ತಂದೆ ತಾಯಿನೇ ದೇವರು ಅಂತ ಹೇಳ್ತಾರೆ, ತಂದೆ ತಾಯಿನೇ ಬಿಟ್ಟಿರೋ ಅಂತಂದ್ರೆ ಸಾಧ್ಯ ಇಲ್ಲ. ತಂದೆ ತಾಯಿ ಇಂಪಾರ್ಟೆಂಟ್ ಅಲ್ವಾ, ಪ್ರಿಯಾರಿಟಿ ತಂದೆ ತಾಯಿಗೆ ಕೊಡ್ಬೇಕಲ್ವಾ. ಅವ್ರನ್ನ ನಂಬಿ ಯಾರನ್ನ ಕೆಟ್ಟವ್ರಿದಾರ? ಇಲ್ಲ, ಯಾರು ಕೆಟ್ಟವ್ರಿಲ್ಲ ಅಲ್ವಾ. ಫಸ್ಟ್ ಪ್ರಿಯಾರಿಟಿ ತಂದೆ ತಾಯಿಗೆ ಕೊಡ್ಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾರೆ. ವೀಕೆಂಡ್ ಅಲ್ಲಿ ಬಂದ್ರೆ ಒಂಥರ ಮಸ್ತ್ ಇರುತ್ತೆ, ಎನರ್ಜಿ ಬೂಸ್ಟರ್ ಎನರ್ಜಿ ಬರುತ್ತೆ. ಸೂಪರ್ ಆಗಿ ಯಾರು ತಪ್ಪಿರುತ್ತೋ ಕಡಕ್ಟಾಗಿ ಹೇಳ್ತಾರೆ ಅವರು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ನಿಮ್ಮ ಓಟು? ಕಾರ್ತಿಕ್ಗೆ ಎಲ್ಲರೂ ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್ ಇಷ್ಟ ಆಗ್ತಾರೆ, ಸಂಗೀತ ಅವರು. ಹಾಗೆ ತುಕಾಲಿ ಸಂತೋಷ್ ಅವ್ರ ಕಾಮಿಡಿ ಅಷ್ಟೇ ಲೈಕ್ ಆಗುತ್ತೆ. ನನಗೆ ಅನ್ಸುತ್ತೆ ಸಂಗೀತ ಅವರು ವಿನ್ನರ್ ಈ ಸತಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇನ್ನೂವರೆಗೂ 3rd ಸೀಸನ್ ಅಲ್ಲಿ ಶ್ರುತಿ ಅವ್ರು ವಿನ್ ಆದರೆ ಯಾರೂ ಹೆಣ್ಮಕ್ಳು ವಿನ್ ಆಗಿಲ್ಲ ಬಿಗ್ ಬಾಸಲ್ಲಿ. ಸೊ ಸಂಗೀತ ಅವ್ರು ವಿನ್ ಆದರೆ ನನಗೆ ತುಂಬ ಖುಷಿಯಾಗುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಆ್ಯಕ್ಚುಲಿ ಅವ್ರು ನನಗನ್ಸುತ್ತೆ ವಿನಯ್ ಅವ್ರಿಗೆ ತುಂಬ ಒಳ್ಳೆ ಕಾಂಪಿಟೇಟರ್ ಅಂತ. ಬಿಕಾಸ್ ವಿನಯ್ ಅವರು ತುಂಬ ಮೈಂಡ್ ಗೇಮ್ಸ್ ತುಂಬ ಆಡ್ತಾರೆ. ಪ್ರತಾಪ್ ಅವರು ಅವ್ರ ಸಮನಾಗಿ ನಿಂತ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೋ ಅದಕ್ಕೆಲ್ಲ ಪ್ರತಿ ಉತ್ತರ ಕೊಟ್ಕೊಂಡ್ಬಿಟ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರತಾಪ್ ಅವರು ಅಂತ ನಂಗೆ ಅನಿಸ್ತಾ ಇದೆ. ಡ್ರಾಮಾ ಮಾಡ್ತಾ ಇದ್ದಾರೆ, ಸಿಂಪತಿಯಿಂದ ವೋಟ್ಸ್ಗಳನ್ನು ಗಿಟ್ಟಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ತುಕಾಲಿ ಸಂತೋಷ್ ಅವರು ವರ್ತು ಸಂತೋಷ್ ಅವ್ರ ಜೊತೆ ಇಟ್ಕೊಂಡು ಬೇಬಿ ಅವರಿಗೆ ವೋಟ್ಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ನಂಗೆ ಅನಿಸುತ್ತೆ ಮೈಂಡ್ ಗೇಮ್ ಆ ಥರ ವೋಟ್ಸ್ ಬಗ್ಗೆ ಗೇಮ್ ಆಡ್ತಾ ಇರೋದು ಅಂದರೆ ನನಗೆ ತುಕಾಲಿ ಸಂತೋಷ್ ಅವರು ಅಂತ ಅನಿಸುತ್ತೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಜ್ಯೋತಿಷ್ ಅವರು ಹೇಳಿದ್ರಲ್ಲ, ಅದು ಸರಿ ಅಂತೀರಾ? ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ, ಗಂಡಾಂತರ ಇದೆ ಅಂತಂದ್ರಲ್ಲ, ಅದು ಸರಿ ಅಂತೀರಾ ಅಂತ? ನಾನು ಜ್ಯೋತಿಷ್ಯ ಎಲ್ಲ ನಂಬಲ್ಲ ಸರ್. ಸೊ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾರಿಗಾದ್ರೂ ಅವ್ರ ಪೇರೆಂಟ್ಸ್ ಇಂಪಾರ್ಟೆಂಟ್. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ಮಕ್ಕಳಿಗೂ ಅನಿಸುತ್ತೆ. ನಂಗೆ ಅನಿಸುತ್ತೆ ಜ್ಯೋತಿಷಿ ಅವ್ರು ಹೇಳಿದ್ರು ನಂಗೆ ಇಷ್ಟ ಆಗುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಆ್ಯಕ್ಚುಲಿ ಎಲ್ಲರನ್ನೂ ಕೂರಿಸ್ಕೊಂಡು ಏನೇ ಕಾನ್ಫ್ಲಿಕ್ಟ್ಸ್ ಇದ್ರೂ ಅದನ್ನ ರಿಸಾಲ್ವ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ನಗಿಸಿ ಒಂದು ಸ್ವಲ್ಪ
ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡಿಸ್ತದೆ ಅಂತ ನನಗೆ ಅನಿಸುತ್ತೆ. ನಿಮ್ಮ ಓಟು? ನಮ್ಮ ಓಟ್ ಬಂದ್ಬಿಟ್ಟು ಸಂಗೀತ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಯಾರಿಷ್ಟ? ಯಾರಿಷ್ಟ? ಬಿಗ್ ಬಾಸ್ ಶೋನಲ್ಲಿ ನಿಂಗೆ ಯಾರು ಇಷ್ಟ? ಹೇಳು. ಮೈಕಲ್ ಅನ್ನು ಯಾರಿಷ್ಟ? ಯಾರು ಇಷ್ಟ? ಬರೋ ನಿನಗೆ ಬಿಗ್ ಬಾಸ್ ಶೋನಲ್ಲಿ ಯಾರು ಇಷ್ಟ? ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ವಿನಯ್ ಏನಕ್ಕೆ ರೀ? ಅಷ್ಟೇ ಸರ್, ಸುಮ್ಮನೆ ಸ್ಕೋಪ್ ಹೊಡಿತಾರೆ. ಹಾಂ, ಸ್ಕೋಪ್ ಹೊಡಿತಾ ಇರ್ತಾರೆ ಒಂದು ಸ್ವಲ್ಪ. ಸಂಗೀತ ಅವ್ರ ಬಗ್ಗೆ? ಸಂಗೀತ ಓಕೆ ಎಷ್ಟು ಏನಂತೀರಾ, ಅಹಂಕಾರ ಜಾಸ್ತಿ ಥರ ತೋರಿಸ್ತಾರೆ. ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ ವಿನಯ್ ಸಂಗೀತ ಅಂತ. ಬಿಗ್ ಬಾಸ್ ಮನೇಲಿ ಆ ರೀತಿ ಬೇಕಾ ಅಂತ? ಅಷ್ಟೊಂದೆಲ್ಲ ಹೋರಾಟ ಏನು ಬೇಡ ಅನಿಸುತ್ತೆ. ಕೂಲ್ ಆ್ಯಂಡ್ ಕಾಮಾಗಿ ಕಂಪೋಸ್ಡಾಗಿ ಆಟ ಆಡೋದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಸೈನ್ಸ್ ಕಂಪ್ಲೀಟ್ಲಿ ವಿ ಡೋಂಟ್ ಬಿಲೀವ್. ಹೊರಗಡೆ ಆಗ ಅವ್ರು ಬೇಕಂತ ಹೇಳಿದ್ರು, ಒಳಗಡೆ ಚೇಂಜಸ್ ಆದರೂ ಓಟ್ ಜಾಸ್ತಿ ಬರ್ತಾ ಇದಾವೆ ಅಂತ. ನೋ ಇಂಪ್ರೆಷನ್ಸ್, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ರಿ, ಅದು ಸರಿ ಅಂತೀರಾ ತಪ್ಪಂತೀರಾ? ಗೊತ್ತಿಲ್ಲ ಸರ್, ನೋ ಕಮೆಂಟ್ಸ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿದೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ ರೀ. ನಿಮ್ಮ ಓಟು? ವಿನಯ್ ಅಥವಾ ಕಾರ್ತಿಕ್. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ? ಅವಾಗ ಬಂದ್ಬಿಟ್ಟಿದೆಯಲ್ಲ ಆವಾಗಲೇ. ಯಾರು? ಮೈಕಲ್ ಇಸ್ ಗೋಯಿಂಗ್ ಔಟ್ ಅಂತ. ಮೈಕಲ್ ಔಟ್ ಅಂದ್ರೆ. ಥ್ಯಾಂಕ್ ಯು.